ಕೊಂಡ ಮಗಳನ್ನ ಚೆಕ್ ರೂಪದಲ್ಲಿ ಕೈಲಿ ಹಿಡ್ಕೊಳ್ಳೋದು ಅಂದ್ರೆ ಹೆಂಗ್ರಿ? ಚೆಕ್ ರೂಪದಲ್ಲಿ ಆ ಓಡಾಡ್ಕೊಂಡಿದ್ದ ಮಗಳನ್ನ ಕೈಲಿ ಹಿಡ್ಕೊಳ್ಳೋದು ಅಂದ್ರೆ ಹೆಂಗೆ? ಓಕೆ, ಸಿಎಂ ಮಾತಾಡ್ತಿದಾರಂತೆ ನೋಡೋಣ. ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನು ಹೇಳ್ತಾ ಇದ್ದಾರೆ? ಈಗ ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಹೌದೇ? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನು ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು. ಸರ್, ಈಗ ದಸರಾದ್ದು ಎಕ್ಸ್ಪೆಂಡಿಚರ್ ಲಿಸ್ಟ್ ಬರಲಿಲ್ಲ. ಇನ್ನೊಂದು ಕೆಡಿಪಿ ಮೀಟಿಂಗ್ಗಳು ಆಗ್ತಾ ಇಲ್ಲ ಸರ್. ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ ಕೆಡಿಪಿ ಮೀಟಿಂಗ್, ಅದು ಆಗ್ತಾ ಇಲ್ಲ ಸರ್. ಯಾವ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ದಸರಾದ್ದು ಯಾವಾಗ ಕೊಡ್ಬೋದು ಸರ್? ಈಗ ತಕ್ಷಣ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಚೂರು ಕೂಡ ಅವರಿಗೆ ನಾವು ಈ ಹೊಣೆನ ನಾವು ತಗೋಬೇಕು ಅನ್ನೋದು ಎಲ್ಲೂ ಅನ್ನಿಸ್ತಾನೆ ಇಲ್ಲ ಅಂತ ಕಾಣ್ತದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆರ್ಸಿಬಿ ಬರೆದ ಪತ್ರ ಓದುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು. ಓಕೆ, ಬಿಜೆಪಿ ಆರೋಪ ಪಕ್ಕಕ್ಕಿಟ್ಟು ನೋಡೋಣ. ನಮಗಳ ಕಣ್ಣಿಗೆ ಕಾಣ್ತಾ ಇದ್ದೇನದು ಮಣ್ಣ? ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಏನೇನು ಮಾತಾಡಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ. ವಿರಾಕೊಂಡ ಮಗಳನ್ನ ಚೆಕ್ ರೂಪದಲ್ಲಿ ಕೈಲಿ ಹಿಡ್ಕೊಳ್ಳೋದು ಅಂದ್ರೆ ಹೆಂಗ್ರಿ? ಚೆಕ್ ರೂಪದಲ್ಲಿ ಆ ಓಡಾಡ್ಕೊಂಡಿದ್ದ ಮಗಳನ್ನ ಕೈಲಿ ಹಿಡ್ಕೊಳ್ಳೋದು ಅಂದ್ರೆ ಹೆಂಗೆ? ಓಕೆ, ಸಿಎಂ ಮಾತಾಡ್ತಿದಾರಂತೆ ನೋಡೋಣ. ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನು ಹೇಳ್ತಾ ಇದ್ದಾರೆ? ಈಗ ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಹೌದೇ? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನು ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು. ಸರ್, ಈಗ ದಸರಾದ್ದು ಎಕ್ಸ್ಪೆಂಡಿಚರ್ ಲಿಸ್ಟ್ ಬರಲಿಲ್ಲ. ಇನ್ನೊಂದು ಕೆಡಿಪಿ ಮೀಟಿಂಗ್ಗಳು ಆಗ್ತಾ ಇಲ್ಲ ಸರ್. ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ ಕೆಡಿಪಿ ಮೀಟಿಂಗ್, ಅದು ಆಗ್ತಾ ಇಲ್ಲ ಸರ್. ಯಾವ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ದಸರಾದ್ದು ಯಾವಾಗ ಕೊಡ್ಬೋದು ಸರ್? ಈಗ ತಕ್ಷಣ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಚೂರು ಕೂಡ ಅವರಿಗೆ ನಾವು ಈ ಹೊಣೆನ ನಾವು ತಗೋಬೇಕು ಅನ್ನೋದು ಎಲ್ಲೂ ಅನ್ನಿಸ್ತಾನೆ ಇಲ್ಲ ಅಂತ ಕಾಣ್ತದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆರ್ಸಿಬಿ ಬರೆದ ಪತ್ರ ಓದುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು. ಓಕೆ, ಬಿಜೆಪಿ ಆರೋಪ ಪಕ್ಕಕ್ಕಿಟ್ಟು ನೋಡೋಣ. ನಮಗಳ ಕಣ್ಣಿಗೆ ಕಾಣ್ತಾ ಇದ್ದೇನದು ಮಣ್ಣ? ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಏನೇನು ಮಾತಾಡಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ ವಿರಾಮದ ಬಳಿಕ. ಕೊಂಡ ಮಗಳನ್ನ ಚೆಕ್ ರೂಪದಲ್ಲಿ ಕೈಲಿ ಹಿಡ್ಕೊಳ್ಳೋದು ಅಂದ್ರೆ ಹೆಂಗ್ರಿ? ಚೆಕ್ ರೂಪದಲ್ಲಿ ಆ ಓಡಾಡ್ಕೊಂಡಿದ್ದ ಮಗಳನ್ನ ಕೈಲಿ ಹಿಡ್ಕೊಳ್ಳೋದು ಅಂದ್ರೆ ಹೆಂಗೆ? ಓಕೆ, ಸಿಎಂ ಮಾತಾಡ್ತಿದಾರಂತೆ ನೋಡೋಣ. ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ
ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನು ಹೇಳ್ತಾ ಇದ್ದಾರೆ? ಈಗ ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಹೌದೇ? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನು ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು. ಸರ್, ಈಗ ದಸರಾದ್ದು ಎಕ್ಸ್ಪೆಂಡಿಚರ್ ಲಿಸ್ಟ್ ಬರಲಿಲ್ಲ. ಇನ್ನೊಂದು ಕೆಡಿಪಿ ಮೀಟಿಂಗ್ಗಳು ಆಗ್ತಾ ಇಲ್ಲ ಸರ್. ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ ಟೇಕ್ ದ ಕೆಡಿಪಿ ಮೀಟಿಂಗ್, ಅದು ಆಗ್ತಾ ಇಲ್ಲ ಸರ್. ನಮಗೆ ಯಾವಾಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ದಸರಾದ್ದು ಯಾವಾಗ ಕೊಡ್ಬೋದು ಸರ್? ಈಗ ತಕ್ಷಣ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಚೂರು ಕೂಡ ಅವರಿಗೆ ನಾವು ಈ ಹೊಣೆನ ನಾವು ತಗೋಬೇಕು ಅನ್ನೋದು ಎಲ್ಲೂ ಅನ್ನಿಸ್ತಾನೆ ಇಲ್ಲ ಅಂತ ಕಾಣ್ತದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆರ್ಸಿಬಿ ಬರೆದ ಪತ್ರ ಓದುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು. ಓಕೆ, ಬಿಜೆಪಿ ಆರೋಪ ಪಕ್ಕಕ್ಕಿಟ್ಟು ನೋಡೋಣ. ನಮಗಳ ಕಣ್ಣಿಗೆ ಕಾಣ್ತಾ ಇದ್ದಿದ್ದೇನದು ಮಣ್ಣ. ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಏನೇನು ಮಾತಾಡಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ ವಿರಾಮದ ಬಳಿಕ. ಕೊಂಡ ಮಗಳನ್ನ ಚೆಕ್ ರೂಪದಲ್ಲಿ ಕೈಲಿಡ್ಕೊಳ್ಳೋದು ಅಂದ್ರೆ ಹೆಂಗ್ರಿ? ಚೆಕ್ ರೂಪದಲ್ಲಿ ಆ ಓಡಾಡ್ಕೊಂಡಿದ್ದ ಮಗಳನ್ನ ಕೈಲಿಡ್ಕೊಳ್ಳೋದು ಅಂದ್ರೆ ಹೆಂಗೆ? ಓಕೆ, ಸಿಎಂ ಮಾತಾಡ್ತಿದಾರಂತೆ ನೋಡೋಣ. ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನು ಹೇಳ್ತಾ ಇದ್ದಾರೆ? ಈಗ ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಹೌದೇ? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನು ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು. ಸರ್, ಈಗ ದಸರಾದ್ದು ಎಕ್ಸ್ಪೆಂಡಿಚರ್ ಲಿಸ್ಟ್ ಬರಲಿಲ್ಲ. ಇನ್ನೊಂದು ಕೆಡಿಪಿ ಮೀಟಿಂಗ್ಗಳು ಆಗ್ತಾ ಇಲ್ಲ ಸರ್. ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ ಟೇಕ್ ದ ಕೆಡಿಪಿ ಮೀಟಿಂಗ್, ಅದು ಆಗ್ತಾ ಇಲ್ಲ ಸರ್. ನಮಗೆ ಯಾವಾಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ದಸರಾದ್ದು ಯಾವಾಗ ಕೊಡ್ಬೋದು ಸರ್? ಈಗ ತಕ್ಷಣ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಚೂರು ಕೂಡ ಅವರಿಗೆ ನಾವು ಈ ಹೊಣೆನ ನಾವು ತಗೋಬೇಕು ಅನ್ನೋದು ಎಲ್ಲೂ ಅನ್ನಿಸ್ತಾನೆ ಇಲ್ಲ ಅಂತ ಕಾಣ್ತದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆರ್ಸಿಬಿ ಬರೆದ ಪತ್ರ ಓದುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳೆಲ್ಲ ಸುಳ್ಳು. ಓಕೆ, ಬಿಜೆಪಿ ಆರೋಪ ಪಕ್ಕಕ್ಕಿಟ್ಟು ನೋಡೋಣ. ನಮಗಳ ಕಣ್ಣಿಗೆ ಕಾಣ್ತಾ ಇದ್ದಿದ್ದೇನದು ಮಣ್ಣ. ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಏನೇನು ಮಾತಾಡಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ ವಿರಾಮದ ಬಳಿಕ.